ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡ್ತಿರೋ ವಿಚಾರ ಸೆಕೆಂಡ್ ವರ್ಲ್ಡ್ ವಾರ್ ಮತ್ತು ಹ್ಯಾಲೋಕಾಸ್ಟ್ ಇನ್ಸಿಡೆಂಟ್. ಯಾಕೆ ವಿಚಾರ ಸುದ್ದಿಯಲ್ಲಿದೆ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಪ್ರಪಂಚದ ಹಲವಾರು ಕಡೆ ಈ ದ್ವೇಷದ ರಾಜಕಾರಣಗಳು, ದ್ವೇಷವನ್ನು ಬಿತ್ತುವಂಥ ಗುಂಪುಗಳು, ವ್ಯಕ್ತಿಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ವಿಶ್ವಸಂಸ್ಥೆ ಒಂದು ವರದಿ ಬಿಡುಗಡೆ ಮಾಡಿದ್ದು, ಸೊ ಎರಡನೇ ಮಹಾಯುದ್ಧದ ನಡೆದಂಥ ದೌರ್ಜನ್ಯಗಳ ಬಗ್ಗೆ ತುಂಬ ತಪ್ಪು ಮಾಹಿತಿಗಳನ್ನ ಹಾಕಿ ದ್ವೇಷ ಹುಟ್ಟಾಕುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಕೂಡ ಅದನ್ನು ಇದೇ ಬಹಳ ನಂಗೆ ಬೇಜಾರಾಗೋದು. ಒಂದು ಹೊಸ ತಂತ್ರಜ್ಞಾನವನ್ನು ಒಳ್ಳೆಯ ಉದ್ದೇಶಗಳಿಗೆ ಬಳಸಿಕೊಳ್ಳುವ ಬದಲಾಗಿ ಕೆಟ್ಟ ಉದ್ದೇಶಗಳಿಗೆ ಬಳಸೋದು. ಸೊ ನಾನು ನಿಮಗೆ ಈ ವಿಚಾರದ ಬಗ್ಗೆ ಮಾತನಾಡೋದನ್ನು ಸ್ವಲ್ಪ ಬ್ಯಾಕ್ಗ್ರೌಂಡಿಂದನೇ ಬರ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ವರ್ಲ್ಡ್ ವಾರ್, ಮೊದಲನೇ ಮಹಾಯುದ್ಧ 1914 18. ಸೊ ಹೀನಾಯ ಸೋಲನ್ನು ಜರ್ಮನಿ ಅನುಭವಿಸುತ್ತೆ ಮೊದಲನೇ ಮಹಾಯುದ್ಧದ ನಂತರ, ಗೊತ್ತು. ಸೊ ಇದಾದ ನಂತರ ಬಹುತೇಕ ಜನರು ಎಲ್ಲ ಯುದ್ಧದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಯಾವಾಗ ಬಹುತೇಕ ಜನರು ಯುದ್ಧದಲ್ಲಿ ಭಾಗವಹಿಸ್ತಾರೋ ಆಗ ಕೃಷಿ ಮತ್ತು ಕೈಗಾರಿಕೆಗಳು ಆಲ್ಮೋಸ್ಟ್ ಆಲ್ ನೆಗ್ಲೆಕ್ಟ್ ಆಗುತ್ತೆ. ಕೃಷಿ ಮತ್ತು ಕೈಗಾರಿಕೆಗಳು ನೆಗ್ಲೆಕ್ಟ್ ಆದಾಗ ಪ್ರೊಡಕ್ಷನ್ ಡೌನ್ ಆಗುತ್ತೆ, ಉತ್ಪಾದನೆ ಕಮ್ಮಿ ಆಗುತ್ತೆ. ಉತ್ಪಾದನೆ ಕಮ್ಮಿ ಆದಾಗ ಸ್ವಾಭಾವಿಕವಾಗಿ ಹಣದುಬ್ಬರ ಜಾಸ್ತಿ ಆಗುತ್ತೆ, ಅಂದರೆ ಬೆಲೆ ಹೆಚ್ಚಳ, ಅಂದರೆ ಈಗ ಆರ್ಥಿಕ ಮುಗ್ಗಟ್ಟು, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ದ ಗ್ರೇಟ್ ಡಿಪ್ರೆಷನ್ 1929 ಅಂತ ಕೇಳಿದ್ದೀರಾ. ಸೊ ಯಾವಾಗ ಎಕನಾಮಿಕಲಿ ಫೇಲ್ಯೂರ್ ಆಗೋದಕ್ಕೆ ಶುರು ಆಗುತ್ತೋ ಆಗ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಸ್ಥಿರತೆ ಇರೋದಿಲ್ಲ. ಆಗ ಅಧಿಕಾರಕ್ಕೆ ಏರಿದವರೇ ಅಡಾಲ್ಫ್ ಹಿಟ್ಲರ್. ಸೊ 1933 ಇವರು ಜರ್ಮನಿಯ ಚಾನ್ಸ್ಲರ್ ಆಗಿ ಅಪಾಯಿಂಟ್ ಆಗ್ತಾರೆ. ಸೊ ಚಾನ್ಸ್ಲರ್ ಆಗಿ ಅಪಾಯಿಂಟ್ ಆದ ನಂತರ ಇವರು ಸಂಪೂರ್ಣ ನಿಯಂತ್ರಣ ತಗೋತಾರೆ. ಇಲ್ಲಿ ಮೊದಲು ರಾಷ್ಟ್ರೀಯತೆ ಮುಖ್ಯ, ನ್ಯಾಷನಲಿಸಮ್ ಈಸ್ ಇಂಪಾರ್ಟೆಂಟ್, ಜರ್ಮನಿ ಈಸ್ ಗ್ರೇಟ್, ಜರ್ಮನಿ ತುಂಬ ಗ್ರೇಟು, ಯಾರ್ಯಾರು ಸೆಕ್ಯುಲರ್ ಐಡಿಯಾಗಳು, ಜಾತ್ಯತೀತ ಸಿದ್ಧಾಂತಗಳು ಅಥವಾ ಎಲ್ಲರೂ ಸಮಾನರು ಅದೆಲ್ಲ ಪಕ್ಕಕ್ಕಿಟ್ಟು ಜರ್ಮನಿ ಗ್ರೇಟ್, ಮತ್ತೆ ನಾವು ಜರ್ಮನಿನ ಆ ಹಳೆಯ ಗ್ರೇಟ್ನೆಸ್ಗೆ ನಾವೆಲ್ಲ ಸರಿ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ನಿಲುವಿನಲ್ಲಿ ಸ್ಟಾರ್ಟ್ ಆದಂಥ ಫ್ಯಾಸಿಸಮ್ ಅಂತಲೇ ಕರಿತೀನಿ ಇದನ್ನು. ಬಟ್ ಫ್ಯಾಸಿಸಮ್ ಅನ್ನೋದು ನಿಜವಾಗಲೂ ಇಲ್ಲಲ್ಲ, ಇಟಲಿನಲ್ಲಿ ಇದ್ದಿದ್ದು, ಬಟ್ ಇದು ಕೂಡ ಫ್ಯಾಸಿಸ್ಟ್ ಐಡಿಯಾಲಜಿನೇ. ಸೊ ಅಧಿಕಾರಕ್ಕೆ ಬಂದ ಮೇಲೆ ಸಾಹೇಬರು ತಮ್ಮ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕೋದು, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕೋದು, ಸೊ ವಿರೋಧಿ ಗುಂಪುಗಳು ಯಾರು ಇದ್ದರೂ ಅವ್ರನ್ನೆಲ್ಲ ಸಪ್ರೆಸ್ ಮಾಡುವಂಥ ಕೆಲಸಗಳನ್ನ ಶುರು ಮಾಡ್ತಾರೆ. ಸೊ ಇವ್ರ ಆಡಳಿತದ ಸಂದರ್ಭದಲ್ಲಿ ಸಲಿಂಗಕಾಮಿಗಳು, ರೊಮೇನಿಯಾ ಮೂಲದವರು, ಆಮೇಲೆ ವಿಶೇಷ ಚೇತನರು, ಯಹೂದಿಗಳ ಮೇಲೆ ಮಾರಣಹೋಮ ತುಂಬ ಜಾಸ್ತಿ ಆಗುತ್ತೆ. ಸೊ ಆ ಲೆಕ್ಕ ನೋಡಿದ್ರೆ ಯಹೂದಿಗಳ ಪಾಪ್ಯುಲೇಷನ್ ಎಷ್ಟು ಅಂತ ನೀವೇನಾದ್ರು ಕೇಳಿದ್ರೆ ಅವ್ರದ್ದು ಪಾಪ ಬರೀ 1% ಕಮ್ಮಿ ಇದ್ದಿದ್ದು ಜರ್ಮನಿನಲ್ಲಿ. ಬಟ್ ಏನಂತಂದರೆ ಅವ್ರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದರು. ಸೊ ಹಿಟ್ಲರ್ ಪ್ರಕಾರ ಜರ್ಮನಿ ಮೊದಲನೇ ಮಹಾಯುದ್ಧದಲ್ಲಿ ಸೋಲೋದಕ್ಕೆ ಯಹೂದಿಗಳೇ ಕಾರಣ, ಅವರಿಂದ ಸೋಲಂಗಾಯಿತು. ಮತ್ತು ಇವತ್ತಿನ ಯಹೂದಿಗೆ ಏನಾದ್ರು ಬಿಕ್ಕಟ್ಟಿದೆ ಗೊತ್ತಾ, ಅದು ಕೂಡ ಯಹೂದಿಗಳೇ ಕಾರಣ. ಯಾಕಂದರೆ ಅವರೆಲ್ಲರೂ ಶ್ರೀಮಂತ ವರ್ಗದವರಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಸಾರ್ವಜನಿಕ ವಲಯದಲ್ಲಿ ಮಂಡಿಸಿ ಯಶಸ್ವಿ ಕೂಡ ಆಗ್ತಾನೆ ಅವನು. ಸೊ ಮೊದಲನೇ ಹಂತದಲ್ಲಿ ಏನು ಮಾಡ್ತಾನೆ, ವಿವಿಧ ಶಾಸನಗಳನ್ನ ಜಾರಿಗೆ ತಂದು ಯಹೂದಿಗಳಿಗೆ ಕೊಟ್ಟಿದ್ದಂತಹ ಪೊಲಿಟಿಕಲ್ ರೈಟ್ಸ್, ರಾಜಕೀಯ ಹಕ್ಕುಗಳು, ನಾಗರಿಕ ಹಕ್ಕುಗಳು ಎಲ್ಲವನ್ನು ಕಸ್ಕೊಂಡ್ಮೇಲೆ ಅವನು ನಾಜಿ ಅರೆ ಸೈನಿಕ ಪಡೆಗಳಿರ್ತಾವಲ್ಲ, ಅವರು ಯಹೂದಿ ಸಮುದಾಯಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಸೊ ಇಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. 1938 ನೈಟ್ ಆಫ್ ಬ್ರೋಕನ್ ಗ್ಲಾಸ್ ಅಂತ ದಯವಿಟ್ಟು ನೆನ್ಪಿಟ್ಕೊಳ್ಳಿದ್ದೀನ ಘಟನೆ ಪ್ರಾರಂಭ ಆಗುತ್ತೆ. ಯಾಕೆ ಇದನ್ನು ನೈಟ್ ಆಫ್ ಬ್ರೋಕನ್ ಗ್ಲಾಸ್ ಅಂತ ಕರಿತೀರಾ ಅಂದರೆ, ಈ ನಾಜಿ ಬೆಂಬಲಿಗರು ಮತ್ತು ಗುಂಪುಗಳು ಈ ಯಹೂದಿಗಳ ಮಾಲೀಕತ್ವದ ಮನೆ, ವ್ಯವಹಾರ ತಾಣಗಳು, ವಾಣಿಜ್ಯ ಸ್ವರೂಪದ ಸಂಸ್ಥೆಗಳ ಮೇಲೆ ದಾಳಿಯನ್ನು ನಡೆಸಿ ಹಲವಾರು ಯಹೂದಿಗಳನ್ನ ಸಾಯಿಸ್ತಾರೆ. ಸೊ ಇದು ಒಂದು ಸ್ಪಾರ್ಕ್ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಚಾರದಲ್ಲಿ. ಹಾಲೋಕಾಸ್ಟ್ ಅಂದರೆ ಏನು ಅಂತ ಆಮೇಲೆ ಮಾತಾಡೋಣ. ಫೈನಲ್ ಸೊಲ್ಯೂಷನ್ ಟು ದ ಜೂಯಿಸ್ ಕ್ವೆಶ್ಚನ್ ಅಂತ ಒಂದಿದೆ. ಇದನ್ನೇನಕ್ಕೆ ಹಂಗಂತಾರೆ ಅಂದರೆ,
ಈಗ ನಿಮ್ಗೆ ಇದ್ದಿದ್ದು ಎರಡೇ ಆಪ್ಷನ್. ಒಂದು, ಯಹೂದಿಗಳನ್ನ ಬೇರೆ ಕಂಟ್ರಿಗೆ ಓಡಿಸ್ಬೇಕು, ಜ್ಯೂಸ್ನ. ಇಲ್ಲದೇ ಇದ್ದರೆ ನೀವು ಅವ್ರನ್ನ ಸಾಯಿಸಬೇಕು. ಸೊ ಹಿಟ್ಲರ್ ಆರಿಸ್ಕೊಂಡಿದ್ದು ಎರಡನೇದು. ಸೊ ಅವನೇನು ಮಾಡ್ತಾನೆ, ಫಸ್ಟು ಪೊಲಿಟಿಕಲ್ ರೈಟ್ಸು, ಸಿವಿಲ್ ರೈಟ್ಸ್ ಏನು ಕೊಟ್ಟಿದ್ದೋ ಅದನ್ನೆಲ್ಲ ಕಿತ್ಕೋತಾನೆ ಅವ್ರ ಕೈನಲ್ಲಿ. ಅದಾದ ನಂತರ ಅವರನ್ನು, ಎಲ್ಲರ ಮಧ್ಯೆ ಇದ್ದಂಥ ಯಹೂದಿ ಸಮುದಾಯದವ್ರನ್ನ ಪ್ರತ್ಯೇಕಗೊಳಿಸಿ ಬೇರೆ ಬೇರೆ ಕ್ಯಾಂಪಲ್ಲಿ ಇಡೋದಕ್ಕೆ ಶುರು ಮಾಡ್ತಾನೆ. ಸೊ ಕ್ಯಾಂಪಲ್ಲಿ ಇಡೋದಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಅಮಾನವೀಯ ಪರಿಸ್ಥಿತಿಗಳಲ್ಲಿ ಅವ್ರನ್ನ ಕೆಲಸ ಮಾಡೋ ಥರ ಮಾಡಿ ಅಲ್ಲಿ ಗ್ಯಾಸ್ ಚೇಂಬರ್ಗಳನ್ನ ಹಾಕಿ, ಆ ಗ್ಯಾಸ್ ಚೇಂಬರ್ಗಳಲ್ಲಿ ಯಹೂದಿ ಸಮುದಾಯದ ಜನರನ್ನು ಕೂಡಾಕಿ ಅಲ್ಲಿ ಗ್ಯಾಸ್ನ ಬಿಡ್ತಿದ್ದಂತೆ. ಅವನ ಪ್ರಕಾರ ಇವರು ಜನಾಂಗೀಯವಾಗಿ ಅಶುದ್ಧವಾದವರು. ಒಂದು, ಆರ್ಯನ್ ವಿರೋಧಿಗಳು ಇವರು, ಯಾಕಂದರೆ ಇವರೆಲ್ಲ ಆರ್ಯನ್ಸು, ಇವರು ಆರ್ಯನ್ ವಿರೋಧಿಗಳು ಅಂತ ಇವನ ಒಂದು ವಾದ. ಸೊ ಈ ಯಹೂದಿಗಳ ಮಾರಣ ಹೋಮದ ಬಗ್ಗೆ ಮಾತಾಡುವಾಗ ನಾನು ಆಸ್ಟ್ವಿಟ್ಸ್ ಕ್ಯಾಂಪ್ ಬಗ್ಗೆ ನಾನು ಮಾತಾಡಲೇಬೇಕು. ಎಲ್ಲಿರೋದು ಸರ್ ಈ ವಿಚಾರ ಅಂತಂದರೆ, ಇದು ಪೋಲ್ಯಾಂಡಲ್ಲಿರುವಂಥ ಒಂದು ಸ್ಥಳ. ಅತಿ ದೊಡ್ಡ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಹೇಳಿದ್ರೆ, ಈ ನಾಜಿಗಳನ್ನೆಲ್ಲ ಕೂಡಾಕ್ತಿದ್ದಂಥ ಒಂದು ಕ್ಯಾಂಪನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಕರಿತೀರ. ಸೊ ವಿವಿಧ ಸ್ಥಳಗಳಿಂದ ವಾಸಿಸ್ತಿದ್ದ ಯಹೂದಿಗಳನ್ನ ಕರ್ಕೊಂಡು ಅವ್ರನ್ನ ಬಂಧಿಸಿ ಈ ಪ್ರದೇಶಕ್ಕೆ ಕರ್ಕೊಂಬಂದು ಚಿತ್ರಹಿಂಸೆ ಕೊಟ್ಟು, ಇದು ಪೋಲೆಂಡಲ್ಲಿದೆ ಇವತ್ತು, ಅವರು ಅನಿಲ ಚೇಂಬರ್ಗಳೆಲ್ಲ ಹಾಕಿ ಅವ್ರನ್ನ ಸಾಯಿಸೋದು. ಇದೊಂದೇ ಪ್ರದೇಶದಲ್ಲಿ 1.1 ಮಿಲಿಯನ್, 1.1 ದಶಲಕ್ಷ ಅಂದರೆ 11 ಲಕ್ಷ ಜನರನ್ನು ಮಾರಣಹೋಮ ಮಾಡಿರೋದು ಇತಿಹಾಸ ಪುಸ್ತಕಗಳು ಉಲ್ಲೇಖ ಆಗಿದೆ. ಸೊ ಈ ಒಂದು ಕ್ಯಾಂಪಲ್ಲಿದ್ದಂಥ ಯಹೂದಿಗಳನ್ನ ಬಿಡುಗಡೆ ಮಾಡಿದ್ದು ಅಂದಿನ ಸೋವಿಯತ್ ಒಕ್ಕೂಟದ, ನೆನ್ಪಿಟ್ಕೊಳ್ಳಿದ್ದನ್ನು, ರೆಡ್ ಆರ್ಮಿ. ಸೊ ರೆಡ್ ಆರ್ಮಿ ಈ ಪ್ರದೇಶ ಮೇಲೆ ದಾಳಿಯನ್ನು ಮಾಡಿ ಕ್ಯಾಂಪ್ನಿಂದ ಬಿಡುಗಡೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ಜನವರಿ 27 1945 ಅವತ್ತಿಂದ ಇಂಟರ್ನ್ಯಾಷನಲ್ ಹಾಲೋಕಾಸ್ಟ್ ಸ್ಮರಣಾರ್ಥ ದಿನ ಅಂತ ಹೇಳಿ ಅವತ್ತು ಅದನ್ನು ಸ್ಮರಣಾರ್ಥ ಮಾಡ್ತಾರೆ. ನೆನ್ಪಿಟ್ಕೊಂಬಿಡಿ ಇದನ್ನು. ಜಾನ್ವರಿ 27 1945 ಆಗ್ತಿರೋಂಥ ವಿಚಾರ ಇದು. ಇನ್ನು ಹ್ಯಾಲೋಕಾಸ್ಟ್ ಅನ್ನೋ ಪದದ ಬಗ್ಗೆ ಮಾತಾಡಿದ್ರೆ, ಇಷ್ಟೆಲ್ಲ ನಾನು ಮಾತಾಡಿದ್ರೆ ನಿಮಗೂ ಸರಿ ಬರಲ್ಲ ಅನಿಸುತ್ತೆ. ಹ್ಯಾಲೋಕಾಸ್ಟ್ ಅನ್ನೋ ಒಂದು ಪದ ಗ್ರೀಕ್ ಪದವಾದ ಹ್ಯಾಲೋಕಾಸ್ಟನ್ ಅಂತ ಉಗಮ. ನಮ್ಮಲ್ಲಿ ಹೇಗೆ ಯಜಮಾನ ಯಜ್ಞವನ್ನು ನೀಡುತ್ತಿದ್ದ ಅಂತ ಇದೆಯೋ, ಹಾಗೆ ಹ್ಯಾಲೋಕಾಸ್ಟನ್ ಅಂತ ಅಂದರೆ ಬೆಂಕಿಗೆ ಆಹುತಿ ನೀಡೋದು. ಸೊ 6 ದಶಲಕ್ಷಕ್ಕಿಂತ ಹೆಚ್ಚಿನ ಯುರೋಪಿಯನ್ ಯಹೂದಿಗಳನ್ನ ವ್ಯವಸ್ಥಿತವಾಗಿ ಇವರು ಹತ್ಯೆಗೈದ ಕಾರಣದಿಂದ ಇದಕ್ಕೆ ಹ್ಯಾಲೋಕಾಸ್ಟ್ ಅಂತ ಕರೀತಾರೆ. ಅಂದರೆ ಇವರನ್ನು ಕೂಡ ಗ್ಯಾಸ್ ಚೇಂಬರ್ ಒಳಗಡೆ ಹಾಕಿ ಬೆಂಕಿಗೆ ಆಹುತಿ ಮಾಡಿದಂಥ ಘಟನೆ ಆಗಿರೋದ್ರಿಂದ ಇದನ್ನು ಹ್ಯಾಲೋಕಾಸ್ಟ್ ಅಂತ ಕರೀತಾರೆ. ಬಟ್ ಈ ಪದ ಉಗಮ ಆಗಿರೋದು ಹ್ಯಾಲೋಕಾಸ್ಟನ್ ಅನ್ನೋ ಒಂದು ಪದದಿಂದ. ಯಾಕೆ ಅಂದರೆ ಬೆಂಕಿಗೆ ಆಹುತಿ ನೀಡೋದು, ನಮ್ಮಲ್ಲಿ ಹೇಗೆ ಯಜ್ಞ ಮಾಡ್ತೀವಲ್ಲ ಅದೇ ರೀತಿ ಬೆಂಕಿಗೆ ಆಹುತಿ ನೀಡೋದನ್ನು ಗ್ರೀಕ್ನಲ್ಲಿ ಹ್ಯಾಲೋಕಾಸ್ಟನ್ ಅಂತ ಕರೀತಾರೆ. ಸೊ ಹಿಟ್ಲರ್ ಇದನ್ನು 1933 ರೂಪಿಸ್ತಾನೆ ಈ ಯೋಜನೆನ. ಬಟ್ ಅದು ತುಂಬ ಚೆನ್ನಾಗಿ ಜಾರಿಗೆ ಬರೋದು ಯಾವಾಗ ಅಂದರೆ 1939 ಆದಮೇಲೆ. ಬಟ್ ತುಂಬ ಉನ್ನತ ಮಟ್ಟಕ್ಕೆ ಹೋಗೋದು 41 to 45 ಅಂತ ಹೇಳ್ಬೋದು, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ. ಇನ್ನು ಇಷ್ಟೆಲ್ಲ ಆದಮೇಲೆ ಎರಡನೇ ಮಹಾಯುದ್ಧದ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಇಲ್ಲಿ ಆ್ಯಲಿಸ್ ಮತ್ತು ಆಕ್ಸಿಸ್ ಅಂತ 2 ಪವರ್ಸ್ ಇತ್ತು. ಆ್ಯಲಿಸ್ ಅಂತಂದರೆ ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್. ಆ್ಯಲಿಸ್. ಆಕ್ಸಿಸ್ ಅಂದರೆ ಜರ್ಮನಿ, ಜಪಾನ್, ಆಸ್ಟ್ರಿಯಾ, ಹಂಗರಿ, ಬಲ್ಗೇರಿಯಾ ಮತ್ತು ಆಟೋಮನ್ ಎಂಪೈರ್ ಅಂತ ಹೇಳ್ಬೋದು. ಇದನ್ನು ಆಕ್ಸಿಸ್ ಪವರ್ಸ್ ಅಂತ ಕರಿತೀವಿ. ಇನ್ನು ಎರಡನೇ ಮಹಾಯುದ್ಧದ ಬಗ್ಗೆ ಮಾತಾಡ್ತಿದ್ದೀನಿ ಅಂದಮೇಲೆ ಎರಡನೇ ಮಹಾಯುದ್ಧದ ಕಾರಣಗಳನ್ನ ಕೂಡ ನಾನು ಮಾತಾಡಲೇಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಮಹಾಯುದ್ಧದ ನಂತರ ಟ್ರೀಟಿ ಆಫ್ ವರ್ಸೈಲ್ಸ್ ಸೈನ್ ಆಗ್ತಾರೆ. ಸೊ ಟ್ರೀಟಿ ಆಫ್ ವರ್ಸೈಲ್ಸ್ ಸೈನ್ ಹಾಕಿದ್ಮೇಲೆ ಅಮೇರಿಕಾ ಮತ್ತು ಐರೋಪ್ಯ ಶಕ್ತಿಗಳು ಕೆಲವು ನಿರ್ಬಂಧಗಳನ್ನ ಹೇರ್ತಾರೆ. ಯಾರ ಮೇಲೆ? ಆನ್ ಜರ್ಮನಿ. ಯಾವ ಥರ ನಿರ್ಬಂಧ ಅಂತ ಹೇಳಿದ್ರೆ, ಈ ಯುದ್ಧದಲ್ಲಿ ಆಗಿದ್ದಂಥ ವೆಚ್ಚನ ನೀವು ಕೊಡಬೇಕು, ಕೆಲ ಪ್ರದೇಶಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹಸ್ತಾಂತರಿಸಬೇಕು, ಸೊ ಮಿಲಿಟರಿ ಪಡೆಗಳನ್ನ ವಿಸ್ತರಿಸಬಾರ್ದು, ಎಕ್ಸ್ಪ್ಯಾಂಡ್ ಮಾಡೋ ಹಾಗಿಲ್ಲ ಆರ್ಮಿನೆಲ್ಲ ಅಂತ. ಸೊ ಈ ಅಮಾನವೀಯ ನಿರ್ಬಂಧಗಳು ಹೇರಿಕೆಯಾದ ಕಾರಣದಿಂದ ಅಡಾಲ್ಫ್ ಹಿಟ್ಲರು, ನಾಜಿ ಸರ್ಕಾರ ಅಲ್ಲಿ ರಾಷ್ಟ್ರೀಯತೆಯವಾದದಿಂದ ಅಧಿಕಾರದ ಗದ್ದುಗೆ ನೀಡೋದಕ್ಕೆ ಯೂಸ್ ಆಯಿತು ಅಂತ ಹೇಳ್ಬೋದು. ಇದಾದಮೇಲೆ ಲೀಗ್ ಆಫ್ ನೇಷನ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಅದು ಇವತ್ತಿನ ವಿಶ್ವಸಂಸ್ಥೆ ಮಾಡೋ ಕೆಲಸನ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಾಗಿ
ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗುತ್ತೆ, ರಾಜಕೀಯ ಸಾಮಾಜಿಕ ಅಸ್ಥಿರತೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ಆಗ್ತಿರುವಾಗ ಜರ್ಮನಿ 1939ರಲ್ಲಿ ಪೋಲ್ಯಾಂಡ್ ಮೇಲೆ ದಾಳಿಯನ್ನು ಮಾಡುತ್ತೆ. ಆಗ ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸಿ ಜಪಾನ್ ಕೂಡ ಏಷ್ಯಾದಲ್ಲಿ ವಿಸ್ತರಣಾ ನೀತಿಯನ್ನು ಕೈಗೊಳ್ಳುತ್ತೆ. ಇವತ್ತು ಜಪಾನ್ ಬಹಳ ಒಳ್ಳೆಯ ರಾಷ್ಟ್ರ ಆಗಿದೆ, ಬಟ್ ಅವತ್ತು ಈ ಪರಿಸ್ಥಿತಿ ಇತ್ತು. ಇನ್ನು 41ನಲ್ಲಿ ಇವರು ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡ್ತಾರೆ ಜಪಾನೀಸು. ಆಗ ಅಮೇರಿಕ ಕೂಡ ಯುದ್ಧದಲ್ಲಿ ಭಾಗವಹಿಸುತ್ತೆ. ಸೊ ಜರ್ಮನಿ ಬಾರ್ಬೋಸಾ ಕಾರ್ಯಾಚರಣೆ ಮಾಡ್ತಾರೆ. ಸುಮ್ಮನೆ ಇರಲಾರ್ದೆ 1941ನಲ್ಲಿ ಸೋವಿಯತ್ ಒಕ್ಕೂಟ ಕೂಡ ಆಟೋಮೆಟಿಕಲಿ ದೇ ವಿಲ್ ಆಲ್ಸೋ ಎಂಟರ್ ದ ಸೀನ್ ಬರ್ತಾರೆ. ಸೊ ಫೈನಲಿ ನಿಮಗೆಲ್ಲ ಗೊತ್ತು ಹೇಗೆ ಎಂಡ್ ಆಯಿತು ಅಂತ. May 8, 1945 ಜರ್ಮನಿ ಶರಣಾಗತವಾಗುತ್ತೆ. ಬರ್ಲಿನ ವಶಪಡಿಸ್ಕೋತಾರೆ. ಹಿಟ್ಲರ್ ಕೂಡ ಆತ್ಮಹತ್ಯೆಗೆ ಶರಣಾಗ್ತಾನೆ. ಆಗಸ್ಟ್ 15, 1945 ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬಾಂಬ್ ಆದಮೇಲೆ ಜಪಾನ್ ಕೂಡ ಶರಣಾಗುತ್ತೆ. ಮಿಕ್ಕಿದ ವಿಚಾರಗಳೆಲ್ಲ ನಿಮ್ಗೆ ಗೊತ್ತು. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದ.